ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದ ಕೃಷ್ಣ ದೇವರಾಯ ಸಮಾಧಿಗೆ ಯಾವ ಗತಿ ಬಂದಿದೆ ಗೊತ್ತಾ? ಮಾಂಸದ ಅಂಗಡಿಯಾದ ಕೃಷ್ಣ ದೇವರಾಯ ಸಮಾಧಿ, ವಿಜಯನಗರದ ಅರಸ ಶ್ರೀ ಕೃಷ್ಣ ದೇವರಾಯ ಸಮಾಧಿ ಬಳಿ ಮಾಂಸ ಶುದ್ಧೀಕರಣ ನಡೀತಾ ಇದೆ. ಸಮಾಧಿಯ ಕಂಬಕ್ಕೆ ಮೇಕೆ ಮಾಂಸ ಶುದ್ಧೀಕರಣ ಗಮನಿಸ್ತಾ ಇದ್ರಿ. ಕಂಬಕ್ಕೆ ಮೇಕೆ ಮಾಂಸವನ್ನು ಕಟ್ಟಿ ಅದನ್ನು ಕ್ಲೀನ್ ಮಾಡುವಂತಹ ಕೆಲಸ. ಗಂಗಾವತಿಯ ಆನೆಗೊಂದಿ ಬಳಿ ಇರುವಂತಹ ಸಮಾಧಿ 64 ವಿದ್ಯೆಗಳನ್ನು ಕಲಿತ ಹಿನ್ನೆಲೆಯಲ್ಲಿ 64 ಕಂಬಗಳ ಸಮಾಧಿಯನ್ನು ಅಲ್ಲಿ ಮಾಡಲಾಗಿದೆ. ಈ ಕಂಬಕ್ಕೆ ಮೇಕೆ ಕಟ್ಟಿ ಜನ ಅಲ್ಲಿ ಮಾಂಸವನ್ನು ಸ್ವಚ್ಛ ಮಾಡ್ತಿದ್ದಾರೆ. ಕೃಷ್ಣದೇವರಾಯನ ಸಮಾಧಿ ಮೇಲೆ ಮಾಂಸ ಶುದ್ಧೀಕರಣ, ಇದರ ಬಗ್ಗೆ ಟ್ವೀಟ್ನಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ. ಇದು ಶ್ರೀಕೃಷ್ಣ ದೇವರಾಯರಿಗೆ ಮಾಡಿರುವಂತಹ ಅಪಮಾನ. ಪುರಾತತ್ವ ಇಲಾಖೆ ಔರಂಗಜೇಬನ ಸಮಾಧಿಯನ್ನ ರಕ್ಷಣೆ ಮಾಡ್ತಾ ಇದೆ, ಆದ್ರೆ ಪರಾಕ್ರಮಿ ದೇವರಾಯರ ಸಮಾಧಿಯನ್ನ ಯಾಕೆ ನಿರ್ಲಕ್ಷಿಸ್ತಾ ಇದೆ ಅಂತ ಶಾಸಕ ಯತ್ನಾಳ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದು ಕನ್ನಡಿಗರಲ್ಲ, ರಾಷ್ಟ್ರಕ್ಕೆ ಮಾಡಿದ ಅಪಮಾನ ಅಂತ ಹೇಳಿ ಟ್ವೀಟ್ನಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಿಡಿಕಾರುವುದರ ಜೊತೆಗೆ ಈ ಘಟನೆಯನ್ನ ಖಂಡಿಸಿದ್ದಾರೆ. ಇದರ ಬಗ್ಗೆ ಪುರಾತತ್ವ ಇಲಾಖೆಯೂ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕಿದೆ. ಸಮಾಧಿಯ ಮೇಲೆ ಯಾವ ರೀತಿಯಾಗಿ ಮಾಂಸದ ಶುದ್ಧೀಕರಣ ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ, ವಿಜಯನಗರದ ಅರಸರಲ್ಲಿ ಅತಿ ಪ್ರಮುಖ ಶ್ರೀಕೃಷ್ಣ ದೇವರಾಯರ ಆಳ್ವಿಕೆಯ ಸಂದರ್ಭದಲ್ಲಿ ವಿಜಯನಗರ ಹೇಗಿತ್ತು ಅನ್ನೋದು ಕೂಡ ಎಲ್ಲರಿಗೂ ಗೊತ್ತು. ಆದರೆ ಅವರ ಸಮಾಧಿಯಲ್ಲಿ ಇಂತಹ ಕೆಲಸ ಆಗ್ತಿರೋದು ನಿಜಕ್ಕೂ ಕೂಡ ಖಂಡನೀಯ.